ಬೆಂಗಳೂರಿಗೆ ಕಾವೇರಿ ನೀರು, ಮೈಸೂರಿಂದ ಬೆಂಗಳೂರಿನ ಕಕ್ಕಸ್ ನೀರು ಕೋಲಾರಕ್ಕೆ ಏನೋ ಚಿಕ್ಕಬಳ್ಳಾಪುರಕ್ಕೆ. ನಾಚಿಕೆ ಆಗಲ್ವಾ? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಂಗಳೂರಿನ ವಿಷದ ನೀರನ್ನ ಬಿಡ್ತಾನೆ. ಈ ಪ್ರದೀಪ್ ಈಶ್ವರ್ ಒಂದು ದಿವಸ ಪ್ರಶ್ನೆ ಮಾಡಿದ್ದೇನೆಯಾ ನೀನು? ಈ ಹಿಂದೆ ಬಿಜೆಪಿ ಇರ್ಬೇಕಾದ್ರು ಬೆಂಗಳೂರಿಗೆ ಕಾವೇರಿ ನೀರು, ಮೈಸೂರಿಂದ ಬೆಂಗಳೂರಿನ ಕಕ್ಕಸ್ ನೀರು ಕೋಲಾರಕ್ಕೆ ಏನೋ ಚಿಕ್ಕಬಳ್ಳಾಪುರಕ್ಕೆ. ನಾಚಿಕೆ ಆಗಲ್ವಾ? ಇಟ್ಸ್ ಎ ಫಂಡಮೆಂಟಲ್ ರೈಟ್ ಟು ಹ್ಯಾವ್ ಎ ಕ್ಲೀನ್ ವಾಟರ್ ಅಂಡ್ ನೀಟ್ ಫುಡ್. ಒಂದು ಒಳ್ಳೆಯ ಕಲಬೆರಕೆಯಾದಂತಹ ಊಟ ಮತ್ತೆ ವಿಷ ಮುಕ್ತವಾದಂತ ನೀರನ್ನ ಕೊಡೋದು, ತಗೊಳೋದು ನಮ್ಮ ಸಂವಿಧಾನದ ಹಕ್ಕು ಅಲ್ಲ. ಈ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಒಂದು 3 ತಿಂಗಳಿಂದ ಅಲ್ಲಿ ನಿಮ್ಮ DC ಕಚೇರಿ ಮುಂದೆ ಇವರು ಕೂತಿದ್ದಾರೆ. ಅದನ್ನು ನೀನು ಪ್ರಶ್ನೆ ಮಾಡಿಲ್ಲ. ನೀನೇ ನಿನ್ನ ಟ್ಯುಟೋರಿಯಲ್ಸ್ಗೆ 3 ಸೈಟ್ ತಗೊಂಡಿದ್ಯಾ. ಪ್ರದೀಪ್ ಈಶ್ವರ್ ಹೈಕೋರ್ಟಿನ ಸ್ಟೇ ಕೊಟ್ಟಿದ್ದಾರೆ. ಯಾಕೆ ತಗೊಂಡೆ ನೀನು? ಚಿಕ್ಕಬಳ್ಳಾಪುರಲ್ಲಿ ಯಾರು ಬಡವರು ಇಲ್ವಾ? ನಿನಗಿಂತ ಬಡವರು ಇಲ್ವಾ? ಬರೀ ಟ್ಯುಟೋರಿಯಲ್ಸ್ ನಡೆಸಿ ಜೀವನ ಮಾಡ್ಬೇಕಾ? ಅಲ್ರಿ, ಈ ದೇಶವನ್ನು ಹಾಳು ಮಾಡಿರೋದು. ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್. ಈ ದೇಶದಲ್ಲಿ ವಿದ್ಯೆ ಅನ್ನೋದು ಅಥವಾ ವಿದ್ಯಾಭ್ಯಾಸ ಅನ್ನೋದು ನಾನ್ ಪ್ರಾಫಿಟಬಲ್. ನಿಮ್ಮಂತವರು ಟ್ಯುಟೋರಿಯಲ್ಸ್ ನಡೆಸ್ಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಾಫಿಯಾ. ಈ ಟ್ಯುಟೋರಿಯಲ್ಸ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ. ನಿನ್ನ ಟ್ಯುಟೋರಿಯಲ್ಸ್ಗೆ CS ಜಾಗ ಯಾಕೆ ಬೇಕು? ಹೈಕೋರ್ಟ್ ಅಲ್ಲಿ ಪಿಟಿಷನ್ ಆಗಿದೆ, ನೀನ್ ಗ್ರಾಂಟ್ ಮಾಡಿಸ್ಕೊಂಡಿರೋದು. ಇಲ್ಲಿ ಬೊಗಳೆ ಭಾಷಣ ಬಿಡ್ತೀಯಾ? ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ವಿಷದ ನೀರು, ಬೆಂಗಳೂರಿನ ವಿಷದ ನೀರು ಹೋಗುತ್ತೆ. ಬೆಂಗಳೂರಲ್ಲಿ ಆರಾಮಾಗಿ DK ಶಿವಕುಮಾರ್ ಹಿಂದೆ ಓಡಾಡ್ಕೊಂಡು ಆರಾಮಾಗಿ ನಿನ್ನ ವ್ಯವಹಾರ ನಡೆಸ್ಕೊಂಡು 300 ಕೋಟಿ 400 ಕೋಟಿ ನಂದೇ ಆಸ್ತಿ ಇದೆ ಅಂತ ಹೇಳ್ಕೊಂತೀಯ. 300-400 ಕೋಟಿ ಇರುವಂತ ವ್ಯಕ್ತಿ ಹಣ ಕೊಟ್ಟು ಸೈಟ್ ತಗೊಂಡು ನಿನ್ ಟ್ಯುಟೋರಿಯಲ್ಸ್ ನಡೆಸಬಹುದಲ್ವಾ? ನಿನ್ ಟ್ಯುಟೋರಿಯಲ್ ನಡೆಸಕ್ಕೆ ಸರ್ಕಾರದ CS ಸೈಟ್ ಬೇಕು. ಬೆಂಗಳೂರಿನ ಗಲೀಜ್ ನೀರನ್ನ ಚಿಕ್ಕಬಳ್ಳಾಪುರ ಬಿಡ್ತವ್ರೆ, ಕೇಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 100 ದಿವಸದಿಂದ ಕಳೆದ 3 ತಿಂಗಳಿಂದ ರೈತರಲ್ಲಿ ನಾವು ಜಮೀನ್ ಕೊಡಲ್ಲ KDBಗೆ ಅಂತ ಕೂತವ್ರೆ. ನೀನ್ ಅಲ್ಲಿ ಹೋಗಿ ಕೇಳಕ್ಕೆ ಯೋಗ್ಯತೆ ಇಲ್ಲ. ನೆನ್ನೆ ಚಪ್ಪಲಿಲಿ ನೆನ್ನೆ ಕೆಂಪೇಗೌಡರ ಜಯಂತಿನಲ್ಲಿ ಚಪ್ಪಲಿಲಿ ಹೊಡೆದಾಕೊಂಡಿದ್ದೀರಾ. ಇದನ್ನ ನೋಡಕ್ಕೆ ಜನ ಓಟ್ ಹಾಕಿದ್ದ. ಆಯ್ತು, ಚಪ್ಪಲಿ ಹೊಡೆದಿದ್ದ ತಪ್ಪು. ನಾವ್ ಯಾರು ಕೂಡ ಪ್ರೇರೇಪಣೆ ಕೊಡಕ್ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ MLAಗಳಾಗಿ ಜವಾಬ್ದಾರಿಯಿಂದ ನಡ್ಕೊಬೇಕಾದು, ಜವಾಬ್ದಾರಿಯಿಂದ ಮಾತಾಡಬೇಕಾದು, ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದು. ಅಲ್ಲ ಪ್ರದೀಪ್ ಈಶ್ವರ್, ನಿನ್ಗೆ ಚಪ್ಪಲಿ ಹೊಡೆದ್ರು ಅಥವಾ ಅಟ್ಯಾಕ್ ಮಾಡಿದ್ರು ಅಂತ ದೊಡ್ಡ ಇಶ್ಯೂ ಮಾಡ್ತಿರಲ್ಲ. ನಿಮ್ದೇ ಸರ್ಕಾರದಲ್ಲಿ ನೆನ್ನೆ ಒಂದು ವಿಡಿಯೋ ಪೊಲೀಸರು, ಬೆಂಗಳೂರು ಪೊಲೀಸರು, ನೀನ್ ಎಲ್ಲಿ ಬೆಂಗಳೂರಲ್ಲಿ ಇದೆಯಾ ನೋಡೋ, ಒಳ್ಳೆ ಆರಾಮಾಗಿ DK ಶಿವಕುಮಾರ್ ಹತ್ರ ಬೆಳಗ್ಗೆ ಸಾಯಂಕಾಲ ಓಡಾಡ್ಕೊಂಡು ಇದೆಯಾ ನೋಡೋ, ಇದೇ ಬೆಂಗಳೂರಲ್ಲಿ